ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ತಡರಾತ್ರಿಯವರೆಗಿಂದ ಮಧ್ಯಾಹ್ನದವರೆಗೂ ಕೂಡ ಸ್ಥಳ ಮಹಜರು ನಡೆಸಲಾಗಿದೆ. ನಿನ್ನೆ ತಡರಾತ್ರಿ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರನ್ನ ಮಾಡಲಾಗಿತ್ತು. ಚೆನ್ನಯ್ಯನನ್ನ ಹಿಡ್ಕೊಂಡು 6 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್. ಇದೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಹಲವರನ್ನ ಭೇಟಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರದ ಪ್ಲಾನ್ ಅನ್ನ ಏನ್ ರೂಪಿಸಿದ್ರು, ಆ ಪ್ಲಾನ್ಗೆ ಸಂಬಂಧಪಟ್ಟಂತಹ ಜಾಗಗಳೇನಿದ್ದಾವೆ ಆ ಜಾಗಗಳಲ್ಲಿ ಮಹಜರು ಕಾರ್ಯ ನಡೀತಾ ಇರೋದು. ಚೆನ್ನಯ್ಯ ಇಲ್ಲಿ 2 ದಿನ ಹಲವರನ್ನ ಭೇಟಿಯಾಗಿದ್ದ ಬಗ್ಗೆ ಮಾಹಿತಿ ಇದೆ. ಈ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಮಹಜರು ಕಾರ್ಯವನ್ನ ಮುಗಿಸಿ ಈಗ ಚೆನ್ನಯ್ಯನನ್ನ ಅಲ್ಲಿಂದ ಕರ್ಕೊಂಡು ಹೋಗಲಾಗಿದೆ. ನಿನ್ನೆ ತಡರಾತ್ರಿಯಿಂದ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಈ ಮಹಜರು ಕಾರ್ಯಾಚರಣೆ ನಡೆದಿದೆ. ಸದ್ಯ ಗಿರೀಶ್ ಮಟ್ಟಣ್ಣವರ್ ನಿವಾಸಕ್ಕೆ ಹತ್ತಿರದಲ್ಲಿರುವಂತಹ ಅಪಾರ್ಟ್ಮೆಂಟ್ ಇದು. ಬೆಂಗಳೂರಿನಲ್ಲಿ ಮಹಜರು ಕಾರ್ಯಗಳು ಕಂಪ್ಲೀಟ್ ಆದಂತಹ ನಂತರದಲ್ಲಿ ಬೆಳ್ತಂಗಡಿಯತ್ತ ಚೆನ್ನಯ್ಯನನ್ನ ಸದ್ಯ ಕರ್ಕೊಂಡು ಹೋಗಲಾಗ್ತಾ ಇದೆ. ಬೆಳ್ತಂಗಡಿ SIT ಕಚೇರಿಗೆ ಆತನನ್ನ ಕರೆದೊಯ್ಯಲಾಗ್ತಾ ಇದೆ. ಬೆಂಗಳೂರಿನಿಂದ ಹೊರಟಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಮಹಜರು ಕಾರ್ಯಾಚರಣೆ. ಈ ಬುರುಡೆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾಲ ಸೃಷ್ಟಿಯಾಗಿದ್ದು ಹೇಗೆ, ಚೆನ್ನಯ್ಯನನ್ನ ಇವರು ಸಂಪರ್ಕ ಮಾಡಿದ್ದು ಹೇಗೆ, ಆನಂತರ ಈ ರೀತಿ ಮಾಡಬೇಕು ಅಂತ ಹೇಳಿ ಆತನನ್ನ ಇವರು ರೆಡಿ ಮಾಡಿದ್ದು ಹೇಗೆ, ಬುರುಡೆಯನ್ನ ಎಲ್ಲಿಂದ ತಂದ್ರು, ಹೇಗೆ ತಂದ್ರು, ಪ್ಲಾನಿಂಗ್ ಹೇಗಾಯ್ತು, ಯಾರ್ಯಾರು ಇನ್ವಾಲ್ವ್ ಆದ್ರು, ಈ 2 ದಿನಗಳ ಕಾಲ ಆ ಪರಿಶೀಲನೆಯನ್ನ ಮಾಡಲಾಗಿದೆ. ಎಲ್ಲೆಲ್ಲಿ ಇವರು ಮೀಟಿಂಗ್ ಅನ್ನ ಮಾಡಿದ್ದಾರೋ ಆ ಜಾಗಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಹಜರಿನ ಬಳಿಕ ಬೆಳ್ತಂಗಡಿಯತ್ತ ಚೆನ್ನಯ್ಯನನ್ನ ಮರಳಿ ಕರ್ಕೊಂಡು ಹೋಗ್ಲಾಗ್ತಾ ಇರೋದು. ಇವತ್ತು ಮಧ್ಯಾಹ್ನದ ತನಕನೂ ನಡೆದಂತಹ ಮಹಜರು ಕಾರ್ಯದ ಸಂದರ್ಭದಲ್ಲಿ ಏನೇನ್ ಮಾಹಿತಿ ಸಿಕ್ಕಿದೆ, ಯಾವ ರೀತಿಯಾದಂತಹ ಸುಳಿವು ಪೊಲೀಸರಿಗೆ ಲಭ್ಯ ಆಗಿದೆ? ಶಿವು, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ನಿನ್ನೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬಂದಂತ SIT ತನಿಖಾ ತಂಡ 2 ಕಡೆಗಳಲ್ಲಿ ಮಹಜರು ಮಾಡಿರುವಂತದ್ದು. ಮೊದಲಿಗೆ ನಿನ್ನೆ ಮಧ್ಯಾಹ್ನ 1:30 ಸುಮಾರಿಗೆ ಬಗಲಗುಡ್ಡೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಮಲ್ಸಂದ್ರದ ಜಯಂತ್ ನಿವಾಸಕ್ಕೆ ಕರ್ಕೊಂಡೋಗಿ ಅಲ್ಲಿ ಸುಮಾರು 8 ತಾಸುಗಳ ಕಾಲ ಮಹಜರು ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡುವಂತದ್ದು. ಅಂದ್ರೆ ನಿನ್ನೆ ಮಧ್ಯಾಹ್ನ 1:30ರಿಂದ 8:30ವರೆಗೂ ಕೂಡ ಜಯಂತ್ ನಿವಾಸದಲ್ಲಿ ಮಹಜರನ್ನ ಮಾಡ್ತಾರೆ. ಜೊತೆಗೆ ಆತ ಕೊಡುವಂತ ಎಲ್ಲಾ ಹೇಳಿಕೆಗಳನ್ನು ಕೂಡ ವಿಡಿಯೋಗ್ರಫಿ ಮಾಡ್ಕೊತಾರೆ. SIT ಅಧಿಕಾರಿಗಳು ಬೆಳ್ತಂಗಡಿಯಿಂದ ಏನ್ ಬೆಂಗಳೂರಿಗೆ ಬರ್ತಾರೆ, ಬರುವಂತ ಸಂದರ್ಭದಲ್ಲೇ ಕೂಡ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂದ್ರೆ ಸೋಕೋ ಟೀಮ್ ನನ್ನು ಕೂಡ ಜೊತೆಲೆ ಕರ್ಕೊಂಡ್ ಬಂದಿರ್ತಾರೆ. ಆತ ಹೇಳುವಂತ ಪ್ರತಿಯೊಂದು ಹೇಳಿಕೆಗಳನ್ನ ಸ್ಥಳದಲ್ಲೇ ದಾಖಲು ಮಾಡ್ಕೊಂಡ್ರೆ, ಮತ್ತೊಂದ್ ಕಡೆ ಸೋಕೋ ಟೀಮ್ ಏನಿರುತ್ತೆ ಅವರು ಕೂಡ ಆತ ಹೇಳುವಂತ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಸೋಕೋ ತನಿಖಾ ತಂಡ ಮಾಡುತ್ತೆ. ಪ್ರಮುಖವಾಗಿ ಜಯಂತ್ ಅವರ ನಿವಾಸದಲ್ಲಿ ಪ್ರಮುಖವಾಗಿ ಜಯಂತ್ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರ ಪತ್ನಿ ಇರ್ತಾರೆ. ಅವರಿಂದಲೂ ಕೂಡ ಹೇಳಿಕೆ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಏಪ್ರಿಲ್ ನಲ್ಲಿ 3 ಬಾರಿ ಚಿನ್ನಯ್ಯ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ದ ಅನ್ನೋ ಮಾಹಿತಿಯನ್ನ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಮೊದಲನೇ ಬಾರಿ ಚಿನ್ನಯ್ಯ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಆತ ತಮಿಳುನಾಡಿನಿಂದ ಬಂದಿದ್ದಂತ ಸಂದರ್ಭದಲ್ಲಿ ಜಯಂತ್ ಅವರನ್ನ ಪಿಕ್ ಮಾಡಿರ್ತಾನೆ. ನಂತರದಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನೇರವಾಗಿ ಬಗಲಗುಂಟೆಯ ಮಲ್ಸಂದ್ರದಲ್ಲಿರುವಂತಹ ಜಯಂತ್ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿರ್ತಾನೆ. 2 ದಿನಗಳ ಕಾಲ ಜಯಂತ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯ ಕೊಡುವಂತ ಕೆಲಸವನ್ನು ಮಾಡಿರ್ತಾರೆ. ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಕೊಟ್ಟಂತ ಸೂಚನೆ ಮೇರೆಗೆ ಜಯಂತ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕೆಲವೊಂದು ಅಂದ್ರೆ ವಕೀಲರನ್ನ ಭೇಟಿ ಮಾಡ್ಲಿಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಮೊದಲನೇ ಬಾರಿ ಬಂದು 2 ದಿನಗಳ ಕಾಲ ಜಯಂತ್ ಮನೆಯಲ್ಲಿ ವಾಸ್ತವ್ಯ ಹೂಡಿ ಮತ್ತೆ ವಾಪಸ್ ಆತ ತಮಿಳುನಾಡಿಗೆ ಹೋಗುವಂತದ್ದು. ಜೊತೆಗೆ 2ನೇ ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಚಿನ್ನಯ್ಯ ಉಳ್ಕೊಂಡಿದ್ದು ವಿದ್ಯಾರಣ್ಯಪುರದ SB ಮೆನ್ಷನ್ ಅನ್ನುವಂತ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ. ಅಲ್ಲೂ ಕೂಡ ಚಿನ್ನಯ್ಯ 2 ದಿನಗಳ ಕಾಲ ಉಳ್ಕೊಂಡಿದ್ದ. ಜೊತೆಗೆ ವಕೀಲರ ಮೂಲಕವಾಗಿ ಏನು ಆತ ದೂರಿನ ಪ್ರತಿಯನ್ನ ರೆಡಿ ಮಾಡಿಸ್ತಾನೆ, ದೂರಿನ ಪ್ರತಿಯನ್ನ ರೆಡಿ ಮಾಡಿಸುವಂತ ಸಂದರ್ಭದಲ್ಲಿ ಚಿನ್ನಯ್ಯ, ಜಯಂತ್, ಗಿರೀಶ್ ಮಟ್ಟಣ್ಣ ಸೇರಿ ಹಲವರನ್ನ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಕೂಡ ಆತ ಭೇಟಿಯಾಗಿರ್ತಾನೆ. ಎಲ್ಲಾ ವಿಚಾರಗಳನ್ನ SIT ಅಧಿಕಾರಿಗಳ ವಿಚಾರಣೆ ವೇಳೆ ಚಿನ್ನಯ್ಯ ಬಾಯ್ಬಿಟ್ಟಿರ್ತಾನೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ 1:30 ಸುಮಾರಿಗೆ ಬೆಂಗಳೂರಿಗೆ ಕರ್ಕೊಂಡ್ ಬಂದಂತ SIT ಅಧಿಕಾರಿಗಳು ಸುಮಾರು 8 ತಾಸುಗಳ ಕಾಲ ಮೊದಲಿಗೆ ನಿನ್ನೆ ಜಯಂತ್ ಮಲ್ಸಂದ್ರ ನಿವಾಸದಲ್ಲಿ ಮಹಜರನ್ನ ಮಾಡ್ತಾರೆ. ಜೊತೆಗೆ ಇವತ್ತು ತಡರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಸರಿಸುಮಾರು 10 ತಾಸುಗಳ ಕಾಲ ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಚಿನ್ನಯ್ಯನಿಂದ ಮಹಜರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ಚಿನ್ನಯ್ಯ ವಿಚಾರಣೆ ವೇಳೆಯಲ್ಲಿ ಬಾಯ್ಬಿಟ್ಟಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಆತನಿಂದ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆತ ತೋರಿಸುವಂತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಹಜರು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಆ ಒಂದು ಸ್ಥಳದಲ್ಲಿ ಅಂದ್ರೆ ಜಯಂತ್ ನಿವಾಸ ಆಗಿರ್ಬೋದು, ವಿದ್ಯಾರಣ್ಯಪುರದ SB ಮೆನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಚೆನ್ನಯ್ಯ ಯಾರನ್ನೆಲ್ಲ ಭೇಟಿಯಾಗಿದ್ದೆ, ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದೆ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಅದೆಲ್ಲಾನು ಕೂಡ
ವಿಡಿಯೋಗ್ರಫಿ ಮಾಡುವಂತ ಕೆಲಸವನ್ನು ಮಾಡುವಂತದ್ದು. ಪ್ರಮುಖವಾಗಿ ನಿನ್ನೆ ಜಯಂತ್ ನಿವಾಸದಿಂದ ಕೆಲವೊಂದಷ್ಟು ದಾಖಲಾತಿಗಳನ್ನು ತಗೊಳ್ಳುವಂತ ಕೆಲಸವನ್ನು SIT ಮಾಡಿದ್ರು. ಜೊತೆಗೆ ಇವತ್ತು SB ಮೆನ್ಷನ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಹಾಜರಾದಂತ ನಂತರದಲ್ಲಿ ಸುಮಾರು 6 ಬ್ಯಾಗ್ಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾರೆ. ಏಪ್ರಿಲ್ 2ನೇ ವಾರದಲ್ಲಿ ಚಿನ್ನಯ್ಯ SB ಮೆನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಯಾವ ದಿನಾಂಕದಂದು ಬಂದಂತ, ಜೊತೆಗೆ ಎಷ್ಟು ದಿನಗಳ ಕಾಲ ಅಲ್ಲಿ ಉಳ್ಕೊಂಡಿದ್ದ, ಲೆಡ್ಜರ್ ಬುಕ್ ನಲ್ಲಿ ಈತನಿಗೆ ರೂಮ್ ಅನ್ನ ಬುಕ್ ಮಾಡಿಕೊಟ್ಟಂತವ್ರು ಯಾರು, ಲೆಡ್ಜರ್ ನಲ್ಲಿ ಸೈನ್ ಮಾಡಿದವರು ಯಾರು, ಜೊತೆಗೆ CCTV ಫುಟೇಜ್ ಕಂಪ್ಲೀಟ್ DVR ಅನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿರುವಂತದ್ದು. ಕೇವಲ ಚಿನ್ನಯ್ಯ ಮಾತ್ರ ಅಲ್ಲ, ಚಿನ್ನಯ್ಯ ಜೊತೆಲಿ ಯಾರೆಲ್ಲ ಬಂದಿದ್ರು, ಯಾವೆಲ್ಲ ವಿಚಾರಗಳು ಚರ್ಚೆ ಆದವು ಅನ್ನೋದನ್ನ ಚಿನ್ನಯ್ಯನಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಆಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಗಳಾಗಿರ್ಬೋದು, ಅಂದ್ರೆ ಲೆಡ್ಜರ್ ಬುಕ್ ನಲ್ಲಿ ಇರುವಂತಹ ಸಾಕ್ಷ್ಯ ಆಗಿರ್ಬೋದು, CCTV ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ SIT ತನಿಖಾ ತಂಡ ಮಾಡಿರುವಂತದ್ದು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ SIT ಅಧಿಕಾರಿಗಳು ಸುಮಾರು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಚಿನ್ನಯ್ಯನನ್ನ ಪಡ್ಕೊಂಡಿರುವಂತದ್ದು. ನಾಳೆ ಚಿನ್ನಯ್ಯನ 10 ದಿನಗಳ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯವಾಗೋದ್ರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಿಂದ ಮತ್ತೆ ಬೆಳ್ತಂಗಡಿಗೆ ಕರ್ಕೊಂಡು ಹೋಗಿದ್ದಾರೆ. ನಾಳೆ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಆತನನ್ನ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.